ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಇದು ಸಂಡೇ ವ್ಲಾಗು. ಸಂಡೇ ಮಧ್ಯಾಹ್ನದಿಂದ ನಾನು ಈ ವಿಡಿಯೋನ ಶೂಟ್ ಮಾಡಿದ್ದೀನಿ. ಸಂಡೇ ನಾನು ಮಾಡಿದ್ದೆ ಸಾಂಬಾರು ಮತ್ತು ಚಿಕನ್ ಫ್ರೈ. ಹಾಗೆ ಊಟ ಎಲ್ಲ ಆಗಿದ್ಮೇಲೆ ಪ್ಯಾಕಿಂಗ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಫಸ್ಟು ಮಕ್ಕಳ ಬಟ್ಟೆಗಳನ್ನೆಲ್ಲ ಎತ್ತಿಟ್ಟಿದ್ದೀನಿ. ಯಾಕೆ ಅಂದರೆ ಇಲ್ಲಿ ನಮಗೆ ವಿಂಟರ್ ಆಗಿರೋದ್ರಿಂದ ನಾನಿವಾಗ ಸಮ್ಮರ್ ಬಟ್ಟೆಗಳನ್ನೆಲ್ಲ ಹೊರಗಡೆ ತೆಗೆದು ಮತ್ತೆ ಅದನ್ನೆಲ್ಲ ಜೋಡಿಸಿ ಎತ್ತಿಟ್ಟೆ. ಏನಕ್ಕಂದರೆ ಇವಾಗ ನಿಮ್ಗೆ ಗೊತ್ತೇ ಇದೆ, ಸೌತಲ್ಲೆಲ್ಲ ಹೋಗಿದರೆ ನಮಗೆ ಅಷ್ಟು ಚಳಿಗಾಲ ಇರಲ್ಲ. ಅದನ್ನೆಲ್ಲ ಮಾಡಿದ ಮೇಲೆ ನಾನು ತುಂಬ ದಿನದಿಂದ ಕೆನೆಯನ್ನು ಎತ್ತಿಡ್ತಾ ಇದ್ದೆ. ತುಂಬ ಆಗಿಬಿಟ್ಟಿತ್ತು. ಸೊ ಅದರದ್ದು ತುಪ್ಪನ ತೆಗಿಬೇಕು. ಏನಕ್ಕಂದರೆ ಊರಿಗೆ ಹೋಗಿದರೆ ಮತ್ತೆ ಆಗಲ್ಲ ಅಂತ ಹೇಳಿ ತುಪ್ಪ ಮಾಡಲಿಕ್ಕೆ ಮಿಕ್ಸಿ ಮಾಡಿದ್ದೀನಿ. ತುಂಬ ಬೆಣ್ಣೆ ಬಂದಿದೆ. 1 kg ಆಗುವಷ್ಟು ನನಗೆ ತುಪ್ಪ ಸಿಕ್ಕಿತ್ತು. ನಾವು ಎಮ್ಮೆ ಹಾಲನ್ನು ತಗೊಳ್ಳೋದು, ಪ್ಯಾಕೆಟ್ ಅಲ್ಲ, ಈ ಥರ ಲೂಸ್ ಹಾಲು ಕೊಡ್ತಾರಲ್ವ ಆ ಥರ ಹಾಲನ್ನು ನಾನು ತಗೊಳ್ಳೋದ್ರಿಂದ ನನಗೆ ಒಳ್ಳೆ ಬೆಣ್ಣೆ ಸಿಗುತ್ತೆ. ನಾನು ತುಪ್ಪನ ಮ್ಯಾಕ್ಸಿಮಮ್ ಒಂದು ತಿಂಗಳು ಬಿಟ್ಟು 1 ತಿಂಗಳು ನಾನು ಪರ್ಚೇಸ್ ಮಾಡ್ತೀನಿ, ಇಲ್ಲಾಂದ್ರೆ ಮನೆಯಲ್ಲೇ ಮಾಡೋದು. ಹಾಗೆ ಈ ಬೆಣ್ಣೆನೆಲ್ಲ ನಾನು ದಪ್ಪ ತಳದ ಪಾತ್ರೆಗೆ ಹಾಕಿದ್ದೀನಿ. ಹಾಗೆ ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಏನಕ್ಕೆ ಅಂದರೆ ಎಮ್ಮೆ ಹಾಲಿನ ತುಪ್ಪ ಬಿಳಿ ಆಗುತ್ತೆ, ಅದಕ್ಕೋಸ್ಕರ. ಹಾಗೆ 5 ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಹಾಗೆ 2 ಕರಿಬೇವಿನ ಎಲೆಯನ್ನು ಆ ಥರ ಮುರಿದ್ಬಿಟ್ಟು ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಇಷ್ಟೇ ನಾನು ತುಪ್ಪ ಮಾಡುವಾಗ ಹಾಕೋದು. ಇದನ್ನೆಲ್ಲ ನಾನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡ್ಕೊತೇನೆ ಅಷ್ಟೇ. ಅದು ಚೆನ್ನಾಗಿ ಬಾಯ್ಲ್ ಆಗಿಬಿಟ್ಟು ತುಪ್ಪ ರೆಡಿ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತುಪ್ಪ ಎಲ್ಲ ಮೇಲೆ ಬಂದಿದೆ ಅಂತ ಹೇಳಿ. ಈ ಥರ ಅದು ನೀಟಾಗಿ ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೂ ಇವಾಗ ನೋಡಿ ಪರ್ಫೆಕ್ಟಾಗಿ ಇದು ತಯಾರಾಗಿದೆ. ಯಾವಾಗಲೂ ನಾವು ತುಪ್ಪನ ಜಾಸ್ತಿ ಕಾಯಿಸಬಾರ್ದು. ಏನಕ್ಕೆ ಅಂದರೆ ಅದು ಸೀದು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನಮಗೆ ಘಮ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗಿದಾಗ ನಾವು ಆಫ್ ಮಾಡಬೇಕು. ನೋಡಿ ಈ ಥರ ನೊರೆ ಬರ್ತಾ ಇರುತ್ತೆ, ನೀರು ಥರ ಆಗುತ್ತೆ. ಸೊ ಅದನ್ನೆಲ್ಲ ತೆಗೆದು ನಾನು ಸೋಸಿ ಒಂದು ಸ್ಟೀಲ್ ಪಾತ್ರೆಗೆ ಎತ್ತಿಟ್ಕೊತಿದ್ದೀನಿ. ಜಾಸ್ತಿ ಬಿಸಿ ಇರುವಾಗಲ್ಲ, ಸ್ವಲ್ಪ ಹೊತ್ತು ಬಿಟ್ಟಿದ ಮೇಲೆ ನಾನು ಇದನ್ನು ಈ ಥರ ಸೋಸಿಬಿಟ್ಟು ಇಟ್ಟಿದ್ದೀನಿ. ಊರಿಗೆ ಹೋಗೋ ಗಡಿಬಿಡಿಯಲ್ಲಿ ತುಂಬ ಎಲ್ಲ ಕೆಲಸ ಇದೆ. ಹಾಗಾಗಿ ಅದನ್ನೆಲ್ಲ ಪ್ಯಾಕಿಂಗು ಎಲ್ಲ ಮಾಡಬೇಕು. ಹಾಗಾಗಿ ಬೇಗ ಈ ಥರ ಕೆಲಸನೆಲ್ಲ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ದೊಡ್ಡದಾದ ಸ್ಟೀಲ್ ಬಾಕ್ಸಲ್ಲಿ ನನಗೆ ಒಳ್ಳೆ ತುಪ್ಪ ಸಿಕ್ಕಿದೆ. ಅಂದರೆ 1 kgಗಿಂತ ಮೇಲೇ ಆಗಿದೆ ಅನಿಸುತ್ತೆ. ಹಾಗೆ ಇದಾಗಿದ ಮೇಲೆ ಇವಾಗ ಊರಿಗೆ ಹೋಗಲಿಕ್ಕೆ ಗೆಜ್ಜೆಯನ್ನು ವಾಶ್ ಮಾಡ್ಕೊತಿದ್ದೀನಿ, 1/4 ಗೆಜ್ಜೆ. ಅದಕ್ಕೆ ನಾನು ಗ್ಯಾಸ್ ಮೇಲೆ ಸ್ವಲ್ಪ ನೀರನ್ನೇ ಇಟ್ಟು ಸ್ವಲ್ಪ ಸರ್ಫನ್ನು ಹಾಕ್ತಾಯಿದ್ದೀನಿ. ಯಾವ ಸರ್ಫ್ ಆಗಿದ್ರೂ ಪರವಾಗಿಲ್ಲ, ಬಟ್ಟೆ ವಾಶ್ ಮಾಡೋದು. ಹಾಗೆ ನಾನು ಗೆಜ್ಜೆನ ಹಾಕಿಬಿಟ್ಟು ಅದಕ್ಕೆ ಬಾಯ್ಲ್ ಮಾಡ್ತಾಯಿದ್ದೀನಿ. ಸೊ ಅದು 1-2 ಸಲ ಈ ಥರ ಬಾಯ್ಲ್ ಆಗಿದ ಮೇಲೆ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಬ್ರಷ್ ಮಾಡಬೇಕು. ನೋಡಿ ಇವಾಗ ಈ ಥರ ಆಗಿದ ಮೇಲೆ 1-2 ನಿಮಿಷ ಅಷ್ಟೇ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ಸ್ವಲ್ಪ ನಾವು ಕೈಯಲ್ಲಿ ಟಚ್ ಮಾಡಲಿಕ್ಕಾಗುತ್ತೆ. ಆ ಟೈಮಲ್ಲಿ ನಾವು ಟೂತ್ ಬ್ರಷ್ ಏನಾದರೂ ಇದನ್ನೇ ತೊಗೊಂಡು ಅದನ್ನು ಬ್ರಷ್ ಮಾಡಬೇಕು. ಆ ಥರನೇ ನಾನು ಯಾವಾಗಲೂ ವಾಶ್ ಮಾಡೋದು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ನೀವು ನೋಡ್ತಾ ಇರ್ಬೋದು ತುಪ್ಪ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ. ಹಾಗೆ ನಾನು ಕಾಯಿ ದೋಸೆಗೆ ರೆಡಿ ಮಾಡಿದ್ದೆ ಅದನ್ನು. ಹಾಗೆ ಕಾಯಿ ಚಟ್ನಿ, ತಿಂಡಿ ಎಲ್ಲ ಆಗಿದ್ಮೇಲೆ ನಮ್ಮದೂ ಕೂಡ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದೆ. ಹಾಗೆ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಎಲ್ಲ ಸ್ವಲ್ಪ ಐಟಮ್ಸ್ನ ತೊಗೊಂಬರ್ಬೇಕಿತ್ತು ಮಕ್ಕಳಿಗೆ, ಸ್ನ್ಯಾಕ್ಸ್ ಅದೆಲ್ಲ. ಪ್ಯಾಕಿಂಗ್ ಅಂದಮೇಲೆ ಒಂದಲ್ಲ ಒಂದು ಇನ್ನು ಹೋಗೋವರೆಗೂ ಪ್ಯಾಕಿಂಗ್ ನಡೀತಾನೆ ಇರುತ್ತೆ. ಇವಾಗ ಎಲ್ಲರಿಗೂ ಹಾಕೊಂಡು ಹೋಗ್ಲಿಕ್ಕೆ ಹೋಗುವಾಗ ಬಟ್ಟೆಗಳನ್ನೆಲ್ಲ ಇಟ್ಟಿದ್ದೀನಿ. ಹಾಗೆ ನನ್ನ ಮಕ್ಕಳಿಗೆ ಕ್ಯಾರಿ ಬ್ಯಾಗನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಹೀಗೆ ನಾನು ವೀಡಿಯೋಗೋಸ್ಕರ ವೇಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.